ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ. ಅಮ್ಮ, ನಿಮ್ಮ ಹೆಸರು? ಅಮೃತ ಸೋಮನಗೌಡ ಪಾಟೀಲ್. ಸರ್, ನಿಮ್ಮ ಹೆಸರು ಸರ್? ಸೋಮನಗೌಡ ರುದ್ರಗೌಡ ಪಾಟೀಲ್. ಸೋಮನಗೌಡ. ನೀವು ಯಾವ ವಾರ್ಡಿನಲ್ಲಿ ಗೆದ್ದು ಯಾವ್ದು ಜಿಲ್ಲೆಗೆ ನೀವು ಕಾರ್ಪೊರೇಟ್ ಆಗಿದ್ದಾರಮ್ಮ? 1ನೇ ವಾರ್ಡಿಂದ SM ಕೃಷ್ಣನಗರ ವತಿಯಿಂದ ನಾವು ಆರಿಸಿಕೊಂಡಿದ್ದೇವೆ. ಈಗ ನೀವು ಗೆದ್ದಂಥ ಸಂದರ್ಭದಲ್ಲಿ ನಿಮ್ಗೆ ಏನು ಅನ್ನಿಸ್ತಮ್ಮ? ಮೊದಲನೇ ಬಾರಿನೇ ಗೆದ್ದಿದ್ದೀರಾ. ನಿಮ್ಗೆ ಯಾವ ಥರ ನಿಮ್ಗೆ ಏನು ಅನ್ನಿಸ್ತು ಆ ಸಂದರ್ಭದಲ್ಲಿ? ನಮಗೆ ಸಮಾಜ ಸೇವೆ ಮಾಡೋದ್ರ ಬಗ್ಗೆ ಸ್ವಲ್ಪ ಖುಷಿ ಅನ್ನಿಸ್ತು. ಖುಷಿ ಅನ್ನಿಸ್ತು ಸರ್. ಸರ್, ನೀವು ಯಾವ ಪಕ್ಷದಲ್ಲಿ ತಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ ಸರ್? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಪಾರ್ಟಿನ ನೀವು ಗುರುತಿಸ್ಕೊಂಡಿದ್ದೀರಾ ಸರ್. ಈ ಸಲ ನಿಮಗೆ ಒಟ್ಟು ಮತ ಎಷ್ಟು ಬಂದಿತ್ತು ಸರ್? 1598. ಅವ್ರು ಎಷ್ಟು ಅಂತರದಿಂದ ನೀವು ಗೆದ್ದಿದ್ದೀರಾ? 634. ಸರ್, ಈಗ ನಿಮ್ಮ ಧರ್ಮಪತಿಯವರು ಮೊದಲನೇ ಬಾರಿನೇ ಗೆದ್ದಿದ್ದಾರೆ. ಆ ಸಂದರ್ಭದಲ್ಲಿ ನಿಮಗೇನು ಅನ್ನಿಸ್ತು ಸರ್? ನಮಗೂ ಖುಷಿ ಅನ್ನಿಸ್ತು. ನಿಮಗೆ ಖುಷಿ ಅನ್ನಿಸ್ತು. ಯಾವ ಥರ ಬೆಂಬಲ ನೀಡ್ಕೊಂಡು ಬಂದಿದ್ದೀರಾ ಸರ್ ನಿಮ್ಮ ಧರ್ಮಪತಿಯವ್ರಿಗೆ? ರಾಜಕೀಯವಾಗಿ ಮತ್ತು ಈಗೆಲ್ಲ ಕೆಲಸ ಮಾಡ್ಬೇಕಾಗತ್ತೆ ವಾರ್ಡ್ನಾಗ. ಆ ಎಲ್ಲ ಕೆಲಸಕ್ಕೂ ನಾವು ಸ್ವತಃ ಕೂಡ ಅಡ್ಡಾಡಿ ಎಲ್ಲ ಕೆಲಸ ಮಾಡಿಸ್ತೀವಿ. ಅಂದರೆ ಒಂದು ಒಳ್ಳೆಯ ಥರ ಬೆಂಬಲ ನೀಡ್ಕೊಂಡು ಬಂದಿದ್ದೀರಾ ನಿಮ್ಮ? ಹೌದು. ಇನ್ನು ಮುಂದಕ್ಕೆ ಇದೇ ಥರ ಬೆಂಬಲ ನೀಡ್ಕೊಂಡು ಬರ್ತೀರಾ ಸರ್, ಇದೇ ಥರ ಕೆಲಸ ಮಾಡಲಿ ಅಂತ? ಹೌದು. ಚಲೋ ಕೆಲಸ ಮಾಡ್ಬೇಕಂದ್ರೆ ಬೆಂಬಲ ಮಾಡ್ಬೇಕಂದ್ರೆ. ಅಮ್ಮ, ನೀವು ಈಗ ರಾಜಕೀಯಕ್ಕೆ ನೀವು ಮನೇಲಿ ಇದ್ಕೊಂಡು ನಿಮಗೆ ರಾಜಕೀಯ ಅನ್ನೋದಕ್ಕೆ ಹೇಗೆ ಒಲವು ಮೂಡ್ತಾವ? ಅಂದರೆ ನೀವು ಇದರಲ್ಲಿ ಇದ್ಕೊಂಡು ನಿಮಗೆ ರಾಜಕೀಯದಲ್ಲಿ ನಿಲ್ಬೇಕು, ಜನಸೇವೆ ಮಾಡಬೇಕು ಅಂತ ನಿಮ್ಗೆ ಹೇಗೆ ಅನ್ನಿಸ್ತಮ್ಮ? ಮೊದಲ ಅವರು RD ಏಜೆಂಟ್ ಇರ್ತೀವಿ ಪೋಸ್ಟಿಂದ. ಹಾಗಾಗಿ ನಮ್ಮದು ಸೇವೆ ನಡೆದಿತ್ತು. ಆ ಜನರ ಟಚ್ ಇತ್ತಲ್ಲ, ಹಂಗಾಗಿ ಇದು ಒಂದು ಅವಕಾಶನ ನಾವು ಸೇವೆ ಮಾಡೋಕೆ ಅನುಕೂಲ ಮಾಡ್ಕೊಳ್ಳೋಣ ಅಂಥೇಳಿ. ಹಾಗೂ ಸರ್, ಈಗ ಇವರು ನಿಮ್ಗೆ ಕೊನೆ ತನಕ ನಿಮ್ಮ ಬೆಂಬಲ ಈಗಲೇ ಇರುತ್ತಾ ನಿಮ್ಮ ಧರ್ಮಪತ್ರಿ ಅವ್ರಿಗೆ? ಹೌದು. ಹಾಗೂ ಅಮ್ಮ, ನೀವು ಈಗ 6 ತಿಂಗಳಾಗಿದೆ ಗೆದ್ದಿದೆ. ಈ 6 ತಿಂಗಳಲ್ಲಿ ನಿಮ್ಮ ವಾರ್ಡಿನ ಜನತೆಗೆ ಯಾವ ಥರ ಕೆಲಸ ಅಭಿವೃದ್ಧಿಗಳು ಮಾಡ್ಕೊಂಡು ಬಂದಿದ್ರಮ್ಮ? ಅವ್ರಿಗೆ ಒಂದು ನಿಮ್ಮ ವಾರ್ಡಿನ ಜನತೆಗೆ ಯಾವ್ದಾರ ಒಂದು ಪರಿಹಾರ ಅಥವಾ ಏನೋ? ನೀರಿನ ವ್ಯವಸ್ಥೆ ಮಾಡೀವ್ರಿ. ನೀರು ಈಗ ಚಲೋ ವ್ಯವಸ್ಥೆ ಐತಿ. ಮೊನ್ನೆ ಒಂದು 2 ಬೋರ್ ಹಾಕ್ಸೀವಿ, ಚಲೋ ನೀರು ಬಿದ್ದವು. ಮೊನ್ನೆ ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಂದ ಒಂದು ಔಟ್ ಪೇಷಂಟ್ ದವಾಖಾನೆ ಓಪನಿಂಗ್ ಮಾಡಿದ್ವಿ ಇಲ್ಲಿ. ಮತ್ತೆ ಮುಂತಾದ ನಿಮ್ಮ ಜನಸೇವೆಗಳು ಮಾಡ್ಕೊಂಡು ಮೂಲಭೂತ ಸೌಕರ್ಯಗಳನ್ನ ಸರಿಯಾಗಿ ಮುಟ್ಟಿಸೋದ ನಮ್ಮ ಕೆಲಸ. ಅಂದ್ರೆ ಪ್ರತಿಯೊಬ್ಬ ಜನತೆಗೂ ನಿಮ್ಮ ವಾರ್ಡಿನ ಜನತೆಗೆ ಯಾವುದೇ ತರ ಕಷ್ಟನೂ ಬರದೆ ಯಾವುದೇ ತರ ತೊಂದರೆನೂ ಇದೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ ಸರ್. ನಿಮ್ಗೆ ಇನ್ನೂ 5 ವರ್ಷ ಕಾಲಾವಧಿ ಇದೆ ಸರ್. ಈ 5 ವರ್ಷದಲ್ಲಿ ನೀವು ನಿಮ್ಮ ವಾರ್ಡಿನ ಜನತೆಗೆ ಇನ್ನೂ ಯಾವ ತರ ನೀವು ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಮೊದಲು ನೀರಿನ ವ್ಯವಸ್ಥೆ, ಆಮೇಲೆ ಇಲ್ಲಿ ಇನ್ನೊಂದು 2 ಏರಿಯಾದಾಗ ಅಂಡರ್ ಡ್ರೈನೇಜ್ ಪೂರ್ತಿ ಆಗಿಲ್ಲ, ಅವನು ಪೂರ್ತಿ ಮಾಡಿ ಆಮೇಲೆ ರೋಡು ಗಟರ ಮಾಡಿಸ್ಬೇಕಂತ ವಿಚಾರದಾಗ ಇದೀವಿ. ಬಟ್ ಸ್ವಚ್ಛತಾ ವಿಚಾರಕ್ಕೆ ಮತ್ತು ಮೂಲಭೂತ ಸೌಕರ್ಯಕ್ಕೆ ನಾವು ಹೆಚ್ಚಿನ ಒತ್ತು ಕೊಡ್ತೀವಿ ಸರ್. ಹಾಗೂ ನಿಮ್ಗೆ ಈಗ ಒಂದು ಸರ್ಕಾರದ ಮೂಲಕ ನಿಮಗೆ ಅನುದಾನಗಳು ಬಂದರೆ ನಿಮ್ಮ ವಾರ್ಡಿನ ಜನತೆಗೆ ಯಾವುದೋ ಮೊದಲನೇ ಬಾರಿಗೆ ನೀವು ಆಯ್ಕೆ ಮಾಡ್ಕೋತೀರಾ ಸರ್? ನಾವೀಗ ಅಂಡರ್ ಡ್ರೈನೇಜ್ ಪೂರ್ತಿ ಮಾಡ್ಬೇಕಂತ ವಿಚಾರದಾಗ ಇದೀವಿ. ಇನ್ನು ಅಂಡರ್ ಡ್ರೈನೇಜ್ ಇದನ್ನ ಕೆಲವೊಂದು ಭಾಗದಾಗ ಕ್ರಿಶ್ಚಿಯನ್ರ ಕಾಲನಿ ಮತ್ತು ಆಟೋ ಕಾಲನಿ ಒಳಗೆ ಪೂರ ಆಗಿಲ್ಲ, ಅದನ್ನು ಪೂರ ಮಾಡಿ ಆಮೇಲೆ ನಾವು ರೋಡು ವಿಚಾರದಾಗ ಬರ್ಬೇಕಂತ. ಹಾಗೂ ಅಮ್ಮ, ನೀವು ಈ ಗೆದ್ದಂಥ ಸಂದರ್ಭದಲ್ಲಿ ಈಗ 6 ತಿಂಗಳು ಆಗಿದೆ ನಿಮಗೆ. ನಿಮ್ಮ ಜೊತೆಗೆ ಸದಸ್ಯರುಗಳು, ನಿಮ್ಮ ಜೊತೆಗಿರುವ ಆತ್ಮೀಯರು, ಅವ್ರಿಗೂ ನೀವು ಯಾವ ಥರ ಪ್ರೋತ್ಸಾಹ ನೀಡ್ಕೊಂಬಂದ್ರು ನಿಮಗೆ? ಅವರು ಚಲೋ ಪ್ರೋತ್ಸಾಹ ಕೊಡ್ತಾರೆ. ಅದೆಲ್ಲ ಕೆಲಸ ಮಾಡಿರಿ, ವಾರ್ಡ್ನಾಗ ಅಡ್ಡಾಡ್ರಿ, ಏನೇನು ಕೆಲಸ ನೋಡ್ರಿ, ಹುಡುಕೆಲ್ಲ ಕೆಲಸ ಮಾಡಿರಿ ಅಂತ ಹೇಳ್ತಾರೆ ಸರ್. ನಿಮ್ಗೆ ಒಂದು ರಾಜಕೀಯದ ಅನುಭವ ಎಷ್ಟು ವರ್ಷದಿಂದ ಇರ್ಬೋದು? ನಮಗೊಂದು 10 ವರ್ಷದಿಂದನೂ ಐತ್ರಿ. ಆದ್ರೆ ನಾವು ಅದ್ರಾಗ ಒಳಗೆ ಹೋಗಿದ್ದಿಲ್ಲ. ಇದೇ ಸಲ ನಾವು ಒಳಗೆ ಹೋಗಿವಿ. ಆದರೆ ಅಡ್ಡಾಡೋದು ಕಾಂಗ್ರೆಸ್ನಾಗ ಅಡ್ಡಾಡ್ತಿದ್ವಿ. ನಮ್ಮ ಇನ್ನೊಬ್ಬರು PV ಹುಬ್ಬಳ್ಳಿ ಅಂತೇಳಿ ಮಾಜಿ ನಗರಸಭಾ ಸದಸ್ಯರು ಅವರು ಕೂಡ ನಮ್ಮದು ಭಾಳ ಸರ್ವೀಸು, ಅವ್ರು ಕೂಡ ಅಡ್ಡಾಡ್ತಿದ್ವಿ. ಅದಾಗಿಂದೆ ಮತ್ತು ಈ ಹೊಳ್ಳಿ ನಮ್ಗೆ ಇದು ಅವಕಾಶ ಬಂದಿದ್ದರಿಂದ ಇದಕ್ಕೆ ವಿಚಾರಕ್ಕೆ ಬಂದ್ವಿ ಸರ್. ನೀವು ರಾಜಕೀಯದ ಬರೋಕ್ಕೂ ಮುಂಚೆ ನೀವು ಯಾವ್ದ್ರಲ್ಲಿ ಏನಾದರೂ ಗುರುತಿಸ್ಕೊಂಡಿದ್ದೀರಾ ಸರ್? ಯಾವ್ದ್ರಲ್ಲಾರ ನೀವು ಒಂದು ಸ್ಥಾನದಲ್ಲಿ ಅಥವಾ ನೀವು ಯಾವ ಥರ ಹಿಂಬೆಲೆ ಅಂತ ಬಂದಿದ್ದೀರಾ ಸರ್? ನಮ್ಮದು ಮೂಲತಃ ಫೈನಾನ್ಸ್ ಉದ್ಯೋಗ, ಆಮೇಲೆ ಇನ್ಶೂರೆನ್ಸ್ ಏಜೆನ್ಸಿ ಇತ್ತು, ಆಮೇಲೆ ಪೋಸ್ಟಿಂದ RD ಏಜೆನ್ಸಿ ಇತ್ತು. ಹಾಗಾಗಿ ಜನರದ್ದು ನನಗೆ ಕಾಂಟ್ಯಾಕ್ಟ್ ಹೆಚ್ಚಿಗೆ ಇತ್ತು. ಆ ವಿಚಾರಕ್ಕೆ ನಾವು ಇದು ಒಂದು ಅವಕಾಶ ನಾವು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಮುನ್ಸಿಪಾಲ್ಟಿ ಇದಕ್ಕೆ ವಿಚಾರಕ್ಕೆ ಬಂದಿವಿ. ಹಾಗೂ ಅಮ್ಮ, ನೀವು ಈ ಸ್ಥಾನಕ್ಕೆ ಬರೋಕ್ಕೆ ನಿಮ್ಗಳಿಗೆ ಆದಂಥ ಗುರುಗಳು, ಸ್ಫೂರ್ತಿ ಅಂತ ಎಲ್ಲರೂ ಇದ್ದಾರಾ?
ಹೊಸಮನೆ ವಕೀಲರು. ಹೊಸಮನೆ ವಕೀಲರು. ಅವರ ಒಂದು ಸ್ಫೂರ್ತಿ ಹಿನ್ನೆಲೆಯಿಂದ ನೀವು ಈ ಸ್ಥಾನದಲ್ಲಿ ಬಂದಿದ್ದಾರೆ. ನಮ್ಮ ಮಾಮಾರಿ ಅವ್ರು. ನಿಮ್ಮ ಮಾಮ ಅವರು. ಸರ್ ನಿಮ್ಗೆ ಇನ್ನೇನು ಅನ್ನಿಸ್ತಿದೆ ಸರ್ ಈ ರಾಜಕೀಯದ ಅನುಭವ? ರಾಜಕೀಯ ಅನುಭವ ಏನ್ರಿ, ಮತ್ತೆಲ್ಲ ಕೆಲಸ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ಆದ್ರೂ ಕೂಡ ಜನರು ನಮ್ಗೆ ಸಹಕಾರ ಕೊಡಬೇಕು. ಯಾಕಂದ್ರೆ ಜನರು ಸಹಕಾರ ಕೊಟ್ಟರೆ ನಾವೇನಾರ ಮಾಡೋಕ್ಕಾಗ್ತೈತಿ. ಬರೀ ಜನಪ್ರತಿನಿಧಿಗಳ ಎಲ್ಲನೂ ಮಾಡೋಕ್ಕಾಗಂಗಿಲ್ಲ, ಆದ್ರೂ ಕೂಡ ಜನರ ಸಹಕಾರನೂ ಬೇಕು ನಮಗೆ. ಆಮೇಲೆ ನಮ್ಮ ವಾರ್ಡಿಂದ ಜನರದ್ದು ಭಾಳ ಸಹಕಾರ ಐತೆ ನಮ್ಗೆ ಕೂಡ. ಹಾಗಾಗಿ ನಾವು ಎಲ್ಲ ಕೆಲಸನೂ ಅನುಕೂಲ ನೋಡ್ಕೊಂಡು ಮಾಡ್ಕೊಂತ ಹೋಗ್ತೀವಿ. ಹಾಗೂ ಅಮ್ಮ ನಿಮ್ಗೆ ರಾಜಕೀಯದ ಅನುಭವ ಹೇಗೆ ಅನ್ನಿಸ್ತಾ ಇದೆ? ಒಂದು ಖುಷಿ ಅನ್ನಿಸ್ತಾ ಇದೆ, ಇನ್ನೂ ಮಾಡ್ಬೇಕು, ಇದೇ ತರ ಜನಸೇವೆ ಮಾಡ್ಬೇಕು ಅಂತ ಏನಾರು ಅನ್ಕೊಂಡಿದ್ದಾರೆ? ಇನ್ನು ಜನಸೇವೆ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಒಂದು ಗೆದ್ದಂತ ಸಮಯದಲ್ಲಿ ತುಂಬಾ ಖುಷಿ ಆಯ್ತು, ಇದೇ ತರ ಜನಸೇವೆ ಮಾಡೋದು ನನಗೆ ತುಂಬಾ ಇಷ್ಟ ಆಯ್ತು ಅಂತ ಇನ್ನು ಮುಂದಕ್ಕೆ ಅದೇ ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ. ಆಗ ಈಗ ನಿಮ್ಮ ಜೊತೆ ಇನ್ನೂ 34 ಸದಸ್ಯರುಗಳಿದ್ದಾರೆ. ನಮ್ಮ ಮೂಲಕ ನಿಮ್ಮ ಸದಸ್ಯರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಒಂದೇ ತರ ಕೆಲಸ ಮಾಡ್ಕೊಂಡು ಎಲ್ಲ ಅಣ್ಣಂತ ಮುಂದೆ ತರ ಇದ್ಕೊಂಡು ಎಲ್ಲಾ ವಾರ್ಡಿನ ಜನತೆಗೆ ಒಳ್ಳೆ ಹೆಸರು ತರಬೇಕು ಅಂತ ಸರ್ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಎಲ್ಲ ವಾರ್ಡ್ನ್ಯಾಗೂ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಮೂಲಭೂತ ಸೌಕರ್ಯವನ್ನು ಜನರಿಗೆ ಒದಗಿಸ್ರಿ ಅಂತ ನಾವೆಲ್ಲರನ್ನು ಕೇಳ್ಕೊಳ್ಳೋದು, ಮತ್ತು ನಾವು ಅದನ್ನ ಮಾಡ್ಬೇಕಂತ ವಿಚಾರದಾಗಿದ್ದೀವಿ. ಅಮ್ಮ, ಈಗ ನೀವು ಈ ಸ್ಥಾನಕ್ಕೆ ಬರೋಕ್ಕೆ ನಿಮ್ಮ ವಾರ್ಡಿನ ಜನತೆನೇ ಕಾರಣ. ನಮ್ಮ ಮೂಲಕ ನಿಮ್ಮ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಗೆದ್ದು ಇಷ್ಟು ಇಲ್ಲಿ ತನಕ ಅವರು ತಂದಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ನಮ್ಮ ವಾರ್ಡಿನ ಜನತೆಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಬೇಕಂತ ನಮ್ಗೆ ಮನಸ್ಸು. ನೀವಮ್ಮ ಒಂದು ವಂದನೆಗಳೇನಾದ್ರು ಹೇಳಕ್ ಇಷ್ಟಪಡ್ತೀರಾ? ನಮ್ಮ ವಾರ್ಡಿನ ಜನತೆಗೆ ನಮಗೆ ಎಲ್ಲ ಅಭಿನಂದನೆ. ಸರ್, ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳಮ್ಮ. ಧನ್ಯವಾದಗಳು. ತುಂಬ ಧನ್ಯವಾದಗಳು. ನಮಸ್ಕಾರ.